ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಅಂತ. ನಾನು ಆಸ್ಟರ್ ಆರ್ವಿ ಆಸ್ಪತ್ರೆಯ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೃದಯಾಘಾತ ಅನ್ನೋದು ಈಗ ಹೆಚ್ಚಾಗಿ ನಾವು ಸಮಾಜದಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ. ಹೃದಯಾಘಾತದಿಂದ ಹಿರಿಯ ವಯಸ್ಕರು ಕೂಡ ಸಾವನ್ನಪ್ಪಬೇಕಾದಂತಹ ಸಂದರ್ಭಗಳನ್ನ ನಾವು ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಬಹಳ ಚರ್ಚೆ ಇದೆ. ಹೃದಯಾಘಾತ ಆಗಿರುವಂತ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆ ಏನ್ ಕೊಡ್ಬೇಕು, ಫಸ್ಟ್ ಏಡ್ ಏನ್ ಕೊಡ್ಬೇಕು ಅನ್ನೋದನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಯಾವ ವ್ಯಕ್ತಿಗೆ ಎದೆನೋವು ಬಂದು ಹೆಚ್ಚಾಗಿ ಎದೆನೋವು ಬಂದು ಅದು ಎಡಕ್ಕೋ ಬಲಕ್ಕೋ ಹೋಗ್ತಾ ಇದೆ ನೋವು ಅಂತಂದಾಗ ನಮಗೆ ಒಂದು ಸಂಶಯ ಬರುತ್ತೆ, ಈ ವ್ಯಕ್ತಿಗೆ ಹೃದಯಾಘಾತ ಆಗಿರ್ಬೋದು ಅಂತ. ಈ ರೀತಿ ಆದಾಗ ಅತಿ ಮುಖ್ಯವಾಗಿ ನಾವು ಎರಡು ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಮೊದಲನೇದು ಫಸ್ಟ್ ಏಡ್. ಒಂದು ಮಾತ್ರೆ ಇದೆ, ಅದನ್ನ ನಾವು ಆಸ್ಪ್ರಿನ್ ಅಂತ ಕರಿತೀವಿ. ಆಸ್ಪ್ರಿನ್ ಅನ್ನೋ ಮಾತ್ರೆಯನ್ನ ಹೃದಯಾಘಾತ ಆಗ್ತಾ ಇರುವಂತ ವ್ಯಕ್ತಿಗೆ ತಿನ್ನಿಸಿದರೆ ಆ ಮಾತ್ರೆಯಿಂದ ಆ ವ್ಯಕ್ತಿಗೆ ಜೀವ ಉಳಿಯುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಆಸ್ಪ್ರಿನ್ ಅನ್ನೋದು ಯಾವುದು ಅಂದ್ರೆ, ಇದರಲ್ಲಿ ಬಹಳಷ್ಟು ತರದ ಆಸ್ಪ್ರಿನ್ ಇದೆ. ನಮಗೆ ಬೇಕಾಗಿರುವಂತ ಆಸ್ಪ್ರಿನ್ ನಾವು ಡಿಸಾಲ್ವೆಬಲ್ ಆಸ್ಪ್ರಿನ್ ಅಂತ ಕರಿತೀವಿ. ಇದು ಮಾರ್ಕೆಟ್ ನಲ್ಲಿ ನಮಗೆ ಎರಡು ಹೆಸರಿನಲ್ಲಿ ಸಿಗುತ್ತೆ. ಒಂದು ಡಿಸ್ಪರ್ಸಿಬಲ್ ಆಸ್ಪ್ರಿನ್ ಆರ್ ಡಿಸ್ಪ್ರಿನ್, ಸಾಲ್ಯುಬಲ್ ಆಸ್ಪ್ರಿನ್ ಆರ್ ಆಸ್ಪಿಸಾಲ್ ಅಂತ ಸಿಗುತ್ತೆ. 350 ಮಿಲಿಗ್ರಾಮ್ ಮಾತ್ರೆನ ನಾವು ಮನೆಯಲ್ಲಿ ಅಥವಾ ನಮ್ಮ ಕಚೇರಿಗಳಲ್ಲಿ ನಮ್ಮ ಕಾರ್ಖಾನೆಗಳಲ್ಲಿ ಇಟ್ಕೊಳ್ಬೇಕು. ಯಾವುದೋ ಒಂದು ವ್ಯಕ್ತಿಗೆ ನಮ್ಮ ಎದುರುಗಡೆ ಇರೋರಿಗೆ ಹೃದಯಾಘಾತ ಆಗ್ತಿದೆ ಅಂತ ಅಂದ್ರೆ ಅವ್ರಿಗೆ ಆ ಮಾತ್ರೆನ ಇಮಿಡಿಯೇಟ್ ಆಗಿ ತಿನ್ನಿಸ್ಬೇಕು. ಈ ಮಾತ್ರೆ ನೀರಿನಲ್ಲಿ ಹಾಕಿದ್ರೆ ಕರಗ್ ಬಿಡುತ್ತೆ. ಯಾರು ಮಾತ್ರೆ ನುಂಗಕ್ಕೆ ಆಗಲಿಲ್ಲ ಅನ್ನೋ ವ್ಯಕ್ತಿಗೆ ಅದನ್ನು ಕುಡಿಸ್ಬೋದು ಕೂಡ. ಎರಡನೇ ಮುಖ್ಯವಾದ ಅಂಶ ಅಂತಂದ್ರೆ, ಹೃದಯಾಘಾತ ಆದ ತಕ್ಷಣ ಅದರಲ್ಲಿ ಏನು ತೊಂದರೆ ಆಗಿದೆ ಅಂತ ತಿಳ್ಕೊಳ್ಬೇಕು. ECG ಪರೀಕ್ಷೆ ಮಾಡಬೇಕು. ಹೃದಯಾಘಾತದಲ್ಲಿ ಒಂದು ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಕೊಂಡು ರಕ್ತ ಸಂಚಾರ ನಿಂತು ಹೋಗಿರುತ್ತೆ. ಆ ರಕ್ತ ಸಂಚಾರನ ಪುನರಾರಂಭ ಮಾಡಬೇಕು. ಅದನ್ನ ಯಾವ ರೀತಿ ಮಾಡ್ಬೋದು ಅಂತಂದ್ರೆ, ಕೆಲವು ಮುಖ್ಯವಾದಂತಹ ಔಷಧಿಗಳು, ಇಂಜೆಕ್ಷನ್ಸ್ ಇದೆ, ಜೊತೆಗೆ ಆಂಜಿಯೋಗ್ರಾಫಿ ಮತ್ತೆ ಆಂಜಿಯೋಪ್ಲಾಸ್ಟಿ ಅನ್ನೋ ಒಂದು ಪ್ರಕ್ರಿಯೆಗಳಿದೆ. ಇದೆಲ್ಲ ಫೆಸಿಲಿಟಿ ಇರುವಂತ ಆಸ್ಪತ್ರೆಗೆ ಆ ವ್ಯಕ್ತಿನ ತುರ್ತಾಗಿ ಕರ್ಕೊಂಡು ಹೋಗ್ಬೇಕು. ಇದು ಇನ್ನೊಂದು ಫಸ್ಟ್ ಏಡ್. ಯಾಕೆಂದ್ರೆ ಸಮಯವೇ ಸ್ನಾಯುಖಂಡ ಅಂತ, ಅಂದ್ರೆ ಟೈಮ್ ಈಸ್ ಮಸಲ್ ಅಂತ ನಾವು ಹೇಳ್ತೀವಿ. ವಿದಿನ್ ಅ ಸರ್ಟನ್ ಟೈಮ್, ವಿದಿನ್ ದ ಗೋಲ್ಡನ್ ಅವರ್, ಒಂದು ಸುವರ್ಣ ಗಳಿಗೆ ಅಂತ ಏನ್ ಹೇಳ್ತಾರೆ, ಆ ಸಮಯದ ಒಳಗೆ ಆ ವ್ಯಕ್ತಿಗೆ ನಾವು ಚಿಕಿತ್ಸೆ ಕೊಟ್ರೆ ವ್ಯಕ್ತಿಯ ಜೀವ ಉಳಿಯುತ್ತೆ. ಅದಕ್ಕೋಸ್ಕರ ಹೃದಯಾಘಾತ ಆಗಿರೋ ವ್ಯಕ್ತಿನ ಮನೆಯಲ್ಲಿ ಇವರಿಗೆ ಗ್ಯಾಸ್ ಆಗಿದೆ ಅಂತ ಹೇಳಿ ಯಾವುದೋ ಫಸ್ಟ್ ಮನೆಯಲ್ಲೇ ಏನೋ ಟ್ರೀಟ್ಮೆಂಟ್ ಕೊಡ್ತು ಅಥವಾ ಸರಿಯಾದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೇವೆ, ಆ ವ್ಯಕ್ತಿಗೆ ಜೀವ ಹೋಗುವಂತ ಸನ್ನಿವೇಶ ಬರ್ಬೋದು. ಆ ವ್ಯಕ್ತಿನ ಹತ್ತಿರದಲ್ಲಿ ಇರುವಂತಹ ಒಂದು ಟರ್ಷರಿ ಕೇರ್ ಸೆಂಟರ್, ಅಂದ್ರೆ ಯಾವ ಆಸ್ಪತ್ರೆಯಲ್ಲಿ ಹೃದ್ರೋಗಗಳನ್ನ ಕಂಡು ಹಿಡಿದು ಹೃದ್ರೋಗಗಳಿಗೆ ಸರಿಯಾದ ಚಿಕಿತ್ಸೆ ಕೊಡುವಂತ ನುರಿತ ತಜ್ಞರಿರುವಂತಹ ಆಸ್ಪತ್ರೆಗೆ ತುರ್ತಾಗಿ ಕರ್ಕೊಂಡು ಹೋಗೋದು ಇನ್ನೊಂದು ಫಸ್ಟ್ ಏಡ್. ಸೊ ನಾನು ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಹಾರ್ಟ್ ಅಟ್ಯಾಕ್ ಆದಂತ ಪೇಷಂಟ್ಸ್ಗೆ ಫಸ್ಟ್ ಏಡ್ ಅಂದ್ರೆ ಎರಡು. ಒಂದು ಆಸ್ಪ್ರಿನ್, ಡಿಸಾಲ್ವೆಬಲ್ ಆಸ್ಪ್ರಿನ್ 350 ಮಿಲಿಗ್ರಾಮ್. ಎರಡನೇದು ಆ ವ್ಯಕ್ತಿನ ತುರ್ತಾಗಿ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸರಿಯಾದ ಚಿಕಿತ್ಸೆ ಕೊಡಿಸೋದು, ಇದು ಇನ್ನೊಂದು ಫಸ್ಟ್ ಏಡ್. ಈ ವಿಷಯ ಎಲ್ಲರಿಗೂ ಅರ್ಥ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಇದರಿಂದ ಹಲವಾರು ಜೀವಗಳು ಉಳಿಬಹುದು. ವೀಕ್ಷಕರೇ, ಕೇಳಿದಕ್ಕೆ ಧನ್ಯವಾದ.